ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕಟಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಒಬ್ಬ ಮಹಿಳೆ ನಿಮಗೆ ಅತ್ಯಂತ ದೊಡ್ಡ ಶತ್ರುವಾಗಿದ್ದಾಳೆ. ಅವಳು ನಿಮ್ಮ ಜೀವನವನ್ನು ನಾಶಪಡಿಸ್ತಾಳೆ. ಒಬ್ಬ ಪುರುಷ, ಇಬ್ಬರೂ ಸೇರಿ ನಿಮ್ಮ ಜೀವನವನ್ನು ಬಹಳಷ್ಟು ಕಷ್ಟಕ್ಕೆ ಸಿಲುಕಿಸ್ತಾ ಇದ್ದಾರೆ. ನೀವು ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ತಿಳಿದುಕೊಂಡ ನಂತರ ನಿಮಗೆ ಬಹಳಷ್ಟು ಅದ್ಭುತವಾಗಿರುವಂತಹ ಪರಿವರ್ತನೆ, ಬದಲಾವಣೆ ಜೀವನದಲ್ಲಿ ನಡೆಯೋದಕ್ಕೆ ಸಾಧ್ಯವಾಗುತ್ತೆ. ಏಕೆಂದರೆ ಆ ಇಬ್ಬರು ಶತ್ರುಗಳು ಹೊರಗಿನವರಲ್ಲ, ನಿಮ್ಮ ಮನೆಯವರೇ ಆಗಿರ್ತಾರೆ. ನಿಮ್ಮ ಸಾವಿನ ಆಹ್ವಾನವನ್ನ ಮಾಡ್ತಾ ಇದ್ದಾರೆ. ಈ ಇಬ್ಬರು ವ್ಯಕ್ತಿಗಳು ನಿಮ್ಮ 7 ಜನ್ಮದ ಶತ್ರುಗಳು. ಖಂಡಿತವಾಗಿ ಕಳೆದ ಹಲವಾರು ವರ್ಷಗಳಿಂದ ಅವರು ನಿಮ್ಮ ಮೇಲೆ ಮತ್ತು ನಿಮ್ಮ ಸಂಪೂರ್ಣವಾದ ಕುಟುಂಬದ ಮೇಲೆ ತಾಂತ್ರಿಕವಾದ ಕ್ರಿಯೆಗಳನ್ನು ಮಾಡ್ತಿದ್ದಾರೆ. ಮಾಟ ಮಂತ್ರ, ಕಪ್ಪು ಮಾಂತ್ರಿಕತೆ ಮಾಡಿಸುತ್ತಿದ್ದಾರೆ. ಆದರೆ ಈಗ ಅವರು ತಮ್ಮ ಮಿತಿಯನ್ನ ಮೀರುತ್ತಿದ್ದಾರೆ. ಅದಕ್ಕೋಸ್ಕರವಾಗಿ ಈಗ ಅವರು ನಿಮ್ಮನ್ನ ಸಂಪೂರ್ಣವಾಗಿ ನಾಶ ಮಾಡಲು ಅವನದಲ್ಲಿ ನಿಮ್ಮ ಹೆಸರಿನ ಆಹುತಿಯನ್ನು ಹಾಕುತ್ತಿದ್ದಾರೆ. ನಿಮ್ಮ ಫೋಟೋವನ್ನ ಸ್ಮಶಾನದಲ್ಲಿ ಕುಳಿತುಕೊಂಡು ಎಲ್ಲಾ ರೀತಿಯ ಒಂದು ರುದ್ರ ಪೂಜೆಗಳನ್ನ ಮಾಡ್ತಿದ್ದಾರೆ. ಈಗ ಸಮಯ ಸರಿಯಾಗಿದೆ. ನಿಮ್ಮ ಹೆಸರಿನಲ್ಲಿ ಆಹುತಿ ಹಾಕುತ್ತಿರುವಂತಹ ವ್ಯಕ್ತಿಗಳು ಯಾರೆಂದು ತಿಳಿಸುವಂತಹ ಸಮಯ. ಇದರಲ್ಲಿ ಒಬ್ಬ ಮಹಿಳೆ ಮತ್ತು ಒಬ್ಬ ಪುರುಷ ಸೇರಿದ್ದಾರೆ. ಇಂದು ಅವರ ಹೆಸರನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ. ಇಲ್ಲವಾದರೆ ನಾಳೆಗೆ ನಿಮಗೆ ತುಂಬಾ ತಡವಾಗಬಹುದು ಮತ್ತು ಪರಿಸ್ಥಿತಿ ನಿಮ್ಮ ಕೈಯಿಂದ ತಪ್ಪಿ ಹೋಗಬಹುದು. ಈಗ ಈ ಶತ್ರುಗಳು ನಿಮ್ಮನ್ನ ಸಂಪೂರ್ಣವಾಗಿ ನಾಶ ಮಾಡುವಲ್ಲಿ ಯಶಸ್ವಿಯಾಗಬಹುದು. ಆದ್ದರಿಂದ ಅವರು ಎಲ್ಲಿ ವಾಸ ಮಾಡ್ತಾರೆ, ಅವರ ಉದ್ದೇಶವೇನು, ಅವರು ಏಕೆ ನಿಮಗೋಸ್ಕರ, ನಿಮ್ಮ ಸಾವಿಗೋಸ್ಕರ ಇದನ್ನೆಲ್ಲ ಮಾಡ್ತಿದ್ದಾರೆ, ಈಗ ತಿಳಿಸುವಂತಹ ಸಮಯ ಬಂದಿದೆ. ನೀವು ತುಂಬಾ ಬುದ್ಧಿವಂತಿಕೆಯಿಂದ ಮತ್ತು ಎಚ್ಚರಿಕೆಯಿಂದ ನಿಮ್ಮ ಮುಂದಿನ ಹೆಜ್ಜೆಯನ್ನು ಇಡಬೇಕು. ಇಲ್ಲವಾದರೆ ಈ ಶತ್ರುಗಳು ನಿಮ್ಮ ಜೀವನವನ್ನ ನರಕಕ್ಕಿಂತಲೂ ಕೆಟ್ಟದಾಗಿ ಮಾಡಬಹುದು. ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಅನರ್ಥಗಳು ನಡೆಯೋದು ಸಾಧ್ಯವಾಗುತ್ತೆ. ಆದ್ದರಿಂದ ಈ ಸಂದರ್ಭದಲ್ಲಿ ಈ ಇಬ್ಬರು ವ್ಯಕ್ತಿಗಳು ತಮ್ಮ ತಂತ್ರ, ಮಂತ್ರ ಮತ್ತು ಕಪ್ಪು ಮಾಂತ್ರಿಕೆಯ ಮೂಲಕ ನಿಮ್ಮ ಜೀವನದ ಮೇಲೆ, ನಿಮ್ಮ ಮನಸ್ಸಿನ ಮೇಲೆ ದಾಳಿ ಮಾಡ್ತಾರೆ. ಅವರು ನಿಮ್ಮ ಆಲೋಚಿಸುವಂತಹ ಮತ್ತು ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ನಿಧಾನವಾಗಿ ಕಳೆದು ಹೋಗುವಂತೆ ಮಾಡುತ್ತಾರೆ. ಆದ್ದರಿಂದ ನಿಧಾನವಾಗಿ ನಿಮ್ಮನ್ನ ಅತಿಯಾದ ಕೋಪಿಷ್ಠರನ್ನಾಗಿ ಮಾಡ್ತಾರೆ. ನಿಮಗೆ ನಿಮ್ಮ ಮೇಲೆ ತುಂಬಾ ಕೋಪ ಬರೋದಕ್ಕೆ ಶುರುವಾಗುತ್ತದೆ. ಅದಾದ ನಂತರ ಕುಟುಂಬದ ಮೇಲೆ ಕೋಪದ ಪರಿಣಾಮ ನಿಮ್ಮ ಆರೋಗ್ಯದ ಮೇಲೆ ಕಾಣಿಸುತ್ತದೆ. ನಿಧಾನವಾಗಿ ಅದರ ಪರಿಣಾಮ ನಿಮ್ಮ ಕುಟುಂಬ, ನಿಮ್ಮ ಆರೋಗ್ಯ, ನಿಮ್ಮ ಜೀವನದ ಮೇಲೆ ನೇರವಾಗಿರುವಂತಹ ಹೊಡೆತವನ್ನ ಕೊಡುತ್ತೆ. ಆದ್ದರಿಂದ ಆ ಇಬ್ಬರು ವ್ಯಕ್ತಿಗಳ ಸಂಪೂರ್ಣವಾದ ಮಾಹಿತಿಯನ್ನು ನೀವು ತಿಳಿದುಕೊಳ್ಳೋದು ಮುಖ್ಯ. ಆ ದ್ರೋಹಿಗಳು ಪರಿಣಾಮ ನಿಮ್ಮ ಜೀವನದ ಮೇಲೆ ಆಲ್ರೆಡಿ ಕಾಣಿಸೋದಕ್ಕೆ ಶುರುವಾಗಿದೆ. ಈ ವ್ಯಕ್ತಿಗಳು ನಿಮ್ಮನ್ನ ಪೂರ್ಣ ಕುಟುಂಬವನ್ನ ಮಣ್ಣಿನಲ್ಲಿ ಮಿಶ್ರಣ ಮಾಡಬೇಕೆಂದು ಬಯಸ್ತಾ ಇದ್ದಾರೆ. ಈ ಶತ್ರು ಈಗ ನಿಮ್ಮ ವಿರುದ್ಧ ದ್ವೇಷದಲ್ಲಿ ತೀವ್ರವಾಗಿರುವಂತಹ ಕೋಪದಿಂದ ಉರಿಯುತ್ತಿದ್ದಾನೆ. ನೀವು ಸರಿಯಾದ ಸಮಯಕ್ಕೆ ಇದನ್ನು ತಿಳಿದುಕೊಳ್ಬೇಕು. ಇಲ್ಲವಾದಲ್ಲಿ ನಷ್ಟಗಳು, ಕಷ್ಟಗಳು, ದೊಡ್ಡ ದೊಡ್ಡ ಸಂಕಷ್ಟಗಳು ಮತ್ತು ಸಮಸ್ಯೆಗಳು ಬರುವಂತೆ ಕಾಣಿಸ್ತಾ ಇದೆ. ಆದ್ದರಿಂದ ಸ್ನೇಹಿತರೆ, ಈ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ನೀವು ಕೂಡ ಬಜರಂಗ್ ಬಲಿ ಭಕ್ತರಾಗಿದ್ದಲ್ಲಿ ಜೈ ಹನುಮಾನ್ ಎಂದು ತಪ್ಪದೆ ಕಮೆಂಟ್ ಮಾಡಿ. ನಿಮ್ಮ ಕುಟುಂಬದ ಸಂಪೂರ್ಣವಾದ ಭವಿಷ್ಯವನ್ನ ಬದಲಾಯಿಸಬಹುದು. ಈ ಇಬ್ಬರು ಶತ್ರುಗಳು ನಿಮ್ಮ ಸಂತೋಷ, ಪ್ರಗತಿ ಮತ್ತು ಕುಟುಂಬದ ಶಾಂತಿಯನ್ನ ಸುಟ್ಟು ಹಾಕಲು ಸಂಪೂರ್ಣವಾದ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ನಿಮ್ಮ ಕಾಲಿನ ಕೆಳಗಿರುವಂತಹ ನೆಲ ಕದಳುತ್ತದೆ. ನೀವು ತುಳಿದಾಗ ನಿಮ್ಮ ಜೀವನವನ್ನ ನಾಶಕ್ಕಾಗಿ ಹವನ ಮಾಡಿಸುತ್ತಿದ್ದಾರೆ. ಯಾರೋ ಇಲ್ಲದ ನಿಮ್ಮ ಜೀವನದಲ್ಲಿ ಈ ಎರಡು ವ್ಯಕ್ತಿಗಳು, ಅವರು ನಿಮ್ಮ ಹಿತಶತ್ರುಗಳು. ಖಂಡಿತವಾಗಿ ನಿಮ್ಮ ಜೊತೆಗೆ ಇರ್ತಾರೆ ಮತ್ತು ನಿಮಗೆ ಒಳ್ಳೆಯದನ್ನ ಬಯಸುವಂತೆ ನಾಟಕವಾಡ್ತಾರೆ. ನಿಮ್ಮ ಮೇಲೆ ಇಲ್ಲ ಸಲ್ಲದ ಮಾಂತ್ರಿಕ ಕ್ರಿಯೆಗಳನ್ನ ಮಾಡ್ತಾ ಇರ್ತಾರೆ. ಇವರು ಬಹಳ ಹತ್ತಿರದ ವ್ಯಕ್ತಿಗಳು. ಒಬ್ಬ ಮಹಿಳೆ, ಒಬ್ಬ ಪುರುಷ. ಈ ಇಬ್ಬರು ನಿಮ್ಮ ಹಿಂದಿನಿಂದಲೇ ಚೂರಿ ಹಿಡಿಯುತ್ತಿರುವಂತಹ ದ್ರೋಹ ಮಾಡ್ತಿದ್ದಾರೆ. ನೀವು ಇದನ್ನ ತಿಳಿದುಕೊಳ್ಳಲೇಬೇಕು. ಇಲ್ಲವಾದರೆ ನಿಮ್ಮ ಮನಸ್ಸಿನ ಒಳಗೆ, ನಿಮ್ಮ ಮನೆ ಒಳಗೆ ಹಾಹಾಕಾರ ಉಂಟಾಗುತ್ತದೆ. ಇದನ್ನ ಯಾರೂ ತಡೆಯಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಸ್ನೇಹಿತರೆ, ಈಗಲೇ ನಿಮ್ಮ ಕಣ್ಣುಗಳನ್ನ ತೆರೆದುಕೊಳ್ಳಿ. ಇಲ್ಲವಾದರೆ ಬರೀ ಪ್ರತಿ ಕ್ಷಣವೂ ನೀವು ಕಷ್ಟಗಳಿಂದ ಕೊರಗುವಂತಹ ಸಮಯ ಶುರುವಾಗುತ್ತದೆ. ಈಗ ನಿಮ್ಮ ಜೀವನದಲ್ಲಿ ಯಾವ ಸಮಯ ಪ್ರಾರಂಭ ಅಂತಂದ್ರೆ, ಖಂಡಿತವಾಗಿ ನಿಮ್ಮ ದೇವರ ಆಶೀರ್ವಾದ ನಿಮ್ಮ ಮೇಲೆ ಸಂಪೂರ್ಣವಾಗಿ ವೇಗವಾಗಿ ಯಶಸ್ಸು ಸಿಗುವಂತೆ ಮಾಡುತ್ತದೆ. ಅಂದರೆ ನಿಮ್ಮ ಶತ್ರುಗಳು ಅಸೂಯೆಯಿಂದ ಸುಟ್ಟು ಬೂದಿ ಹಾಕ್ತಾರೆ. ಹಾಗಾದ್ರೆ ಆ ಮಹಿಳೆ ಮತ್ತು ಆ ವ್ಯಕ್ತಿ ಯಾರು, ಅವರ ಗುರುತನ್ನ ನೀವು ಹೇಗೆ ಕಂಡು ಹಿಡಿದುಕೊಳ್ಳಬೇಕು, ಇದಕ್ಕೆಲ್ಲ ಪರಿಹಾರ ಯಾವುದು, ಇವನ್ನೆಲ್ಲ ಕೂಡ ನಾನು ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ. ಒಟ್ಟಾರೆಯಾಗಿ ಒಂದು ಷರತ್ ಕೂಡ ಇದೆ. ಈ ವಿಡಿಯೋದಲ್ಲಿ ನಾವು ತಿಳಿಸಿರುವಂತಹ ವ್ಯಕ್ತಿಯ ಮೂಲಕ ನೀವು ಎಚ್ಚರವಾಗಿರಬೇಕು. ನಿಮ್ಮ ರಕ್ಷಣೆಯನ್ನು ನೀವು ಮಾಡಿಕೊಳ್ಬೇಕಾದ್ರೆ ಮೊದಲಿಗೆ ಅವರ ಜೊತೆ ಇರುವಂತಹ ಎಲ್ಲ ಸಂಬಂಧವನ್ನು ಕಡಿದು ಹಾಕಬೇಕಾಗುತ್ತೆ. ಆಗ ಮಾತ್ರ ನಿಮ್ಮ ಜೀವನದಲ್ಲಿ ನೀವು ಯಾವತ್ತೂ ಕೂಡ ಸಹಿಸಲಾಗದ ಸಂಪತ್ತನ್ನ, ಒಂದು ವಿಶೇಷವಾದ ಲಾಭವನ್ನ, ನಿಮ್ಮ ಜೀವನದ ಒಂದು ವಿಶೇಷತೆಯನ್ನು ತುಂಬಿರುವಂತಹ ಕುಟುಂಬವನ್ನು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನೀವು ಅರಿಯದ, ನಿಮ್ಮ ದೂರವಿರುವ ವ್ಯಕ್ತಿ ಯಾವುದನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ನಿಮಗೆ ಸಂಬಂಧವಿಲ್ಲದ, ನಿಮಗೆ ತಿಳಿಯದ ವ್ಯಕ್ತಿ ಮಾಡಿದಂತಹ ದಾಳಿ ಕೇವಲ ನಿಮ್ಮ ದೇಹಕ್ಕೆ ಮಾತ್ರ ಗಾಯ ಕೊಡುತ್ತೆ. ನಾವು ಆದ್ದರಿಂದ ಮತ್ತೆ ಚೇತರಿಸಿಕೊಳ್ಳಬಹುದು. ಆದರೆ ನಮ್ಮ ಸಹೋದರರೇ,
ನಿಜವಾದ ಶತ್ರುಗಳು ಎಂದಿಗೂ ಅಂತ ಯಾವಾಗ ತಿಳಿಯುತ್ತದೋ ಆವಾಗ ಮನಸ್ಸಿಗೆ ತುಂಬ ನೋವಾಗುತ್ತದೆ. ಹೊರಗಿನ ವ್ಯಕ್ತಿಗಳನ್ನು ನೋಡಿ ನಾವು ಜಗಳ ಆಡಿ ಮರೆತು ಬಿಡ್ಬೋದು, ಆದರೆ ನಮ್ಮ ಜೊತೆಯಲ್ಲೇ ಇದ್ದು ನಮ್ಮ ಮನೆಯ ಉಪ್ಪನ್ನೇ ತಿಂದು ನಮಗೆ ದ್ರೋಹ ಮಾಡುವಂತಹ ಹಿತದ್ರೋಹಿಗಳಿಂದ ಖಂಡಿತವಾಗಿ ಎಚ್ಚರಿಕೆಯಿಂದ ಇರಬೇಕು. ನಿಜವಾದ ಶತ್ರು ಎಂದಿಗೂ ಅವನೇ ಆಗಿರುತ್ತಾನೆ. ನಿಮ್ಮ ಜೊತೆ ಒಂದೇ ತಟ್ಟೆಯಲ್ಲಿ ಕೂತು ಊಟ ಮಾಡುತ್ತಿರುವನು, ನಿಮ್ಮ ಸುಖ ದುಃಖದಲ್ಲಿ ನಿಮ್ಮ ಭುಜದ ಮೇಲೆ ಕೈಯಿಟ್ಟು ಅಳುವ ನಾಟಕ ಮಾಡಿದಂಥವನು. ನಿಜವಾದ ಶತ್ರು ಅಂದರೆ ಅವನು ನಿಮ್ಮ ಅಂಗಳದಲ್ಲಿಯೇ ನಿಮ್ಮ ಮನೆಯ ಕುರ್ಚಿಯಲ್ಲೇ ಕುಳಿತು ನಿಮ್ಮದೇ ಆದಂತಹ ಮೂಲಗಳನ್ನು ಕತ್ತರಿಸುತ್ತಿರುತ್ತಾನೆ. ನಿಮ್ಮದೇ ಆದ ಮನೆಯ ಮೇಲೆ ಕಣ್ಣಿನ ದೃಷ್ಟಿಯನ್ನು ಇಡ್ತಿರ್ತಾನೆ. ನೀವೆಷ್ಟು ಸರಳರು ಅಷ್ಟು ವಿಶೇಷವಾದ ವ್ಯಕ್ತಿತ್ವವನ್ನು ಹೊಂದಿರುವಂಥವರು. ಅವನು ನಿಮ್ಮನ್ನು ವಿಶೇಷವಾದ ಹೃದಯಕ್ಕೆ ಅಪ್ಪಿಕೊಂಡಿರುತ್ತಾನೆ. ನೀವು ಅವರನ್ನು ನಮ್ಮವರೇ ಎಂದು ನಂಬಿರುತ್ತೀರಾ. ಆಗ ಕತ್ತಿ ಹೊಡೆತದ ಗಾಯ ದೇಹಕ್ಕಾಗೋದಿಲ್ಲ, ಆತ್ಮವೇ ಚೂರು ಚೂರಾಗಿ ಬಿಡುತ್ತದೆ, ತುಂಬಾ ತೊಂದರೆಯಾಗುತ್ತದೆ. ಅವರ ಪರಿಚಯದಲ್ಲಿ ನಿಮ್ಮ ಹೆಸರಿನ ಪ್ರತಿಗೆ ತೆರೆಯುವಾಗ ಅದರೊಳಗೆ ಸ್ಪಷ್ಟವಾಗಿ 2 ಮುಖಗಳು ಕಾಣಿಸಿಕೊಳ್ಳುತ್ತವೆ. ಮತ್ತು ನನ್ನ ಸಹೋದರರೇ, ಅವರ ನಿಜವಾದ ಸ್ವರೂಪ ಮತ್ತು ಕಪ್ಪು ಸತ್ಯವನ್ನು ತಿಳಿದರೆ ಇದು ನಿಮಗೆ ವಿಶೇಷವಾಗಿ ತೊಂದರೆ ಅಳು. ಅವರ ಬಗ್ಗೆ ಸಂಪೂರ್ಣವಾಗಿ ತಿಳಿದರೆ ನಿಮ್ಮ ಕಾಲಿನ ಕೆಳಗೆ ನೆಲವೇ ಜಾರಿ ಬಿಡುವಂತೆ, ನಿಮ್ಮ ರಕ್ತವೇ ಕುದಿಯುವಂತೆ ಶುರುವಾಗುತ್ತದೆ ಮತ್ತು ನೀವು ಯೋಚಿಸಲು ಪ್ರಾರಂಭಿಸುತ್ತೀರಾ, ಕಲಿಯುಗದಲ್ಲಿ ಮಾನವೀಯತೆ ನಿಜವಾಗಿಯೂ ಇಷ್ಟು ಕೆಳಗೆ ಬಿದ್ದಿದೆಯೇ? ಏಕೆ ಈ ರೀತಿ ಆಗುತ್ತದೆ ಮತ್ತು ನಾನು ನಂಬಿದವರು ಏಕೆ ನನಗೆ ಮೋಸವನ್ನ ಮಾಡ್ತಿದ್ದಾರೆ? ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ತಿಳಿಯುವಂತಹ ಸಮಯ ಇದಾಗಿದೆ. ನಿಮ್ಮ ಜೀವನದಲ್ಲಿ ನೀವು ಅಂದುಕೊಳ್ಳದೆ ಇರುವಂತೆ, ನೀವು ಯೋಚನೆ ಮಾಡೋಕ್ಕೂ ಕೂಡ ಸಾಧ್ಯವಾಗದೇ ಇರುವಂತಹ ಕೆಲವೊಂದಿಷ್ಟು ವ್ಯಕ್ತಿಗಳೇ ನಿಮಗೆ ಬೆನ್ನಿಗೆ ಚೂರಿ ಹಿಡಿಯುತ್ತಿದ್ದಾರೆ. ಖಂಡಿತವಾಗಿ ಸ್ನೇಹಿತರೆ, ಮೊದಲಿಗೆ ಕಾಣಿಸಿಕೊಂಡ ಅತ್ಯಂತ ಭಯಂಕರವಾದ ನೆರಳು ಒಬ್ಬ ಮಹಿಳೆಯದು. ಈ ಮಹಿಳೆ ನಿಮ್ಮ ಮನೆಗೆ ಆಗಾಗ ಬರುತ್ತಿರುತ್ತಾಳೆ. ಇವಳು ದೂರದ ಸಂಬಂಧಿ ಅಥವಾ ಅಪರಿಚಿತ ನೆರೆಹೊರೆಯವಳಲ್ಲ, ಬದಲಾಗಿ ಇವಳು ನಿಮ್ಮ ಬಹಳ ಹತ್ತಿರದಲ್ಲೇ ಇರುವಂಥವಳು ಒಬ್ಬಳಾಗಿರ್ತಾಳೆ. ನಿಮಗೆ ಪರಿಚಯವಾದರಲ್ಲಿ ಒಬ್ಬರು ನಿಮ್ಮ ಅತ್ಯಂತ ಹತ್ತಿರದಲ್ಲೇ ಇರುವಂತಹ ವ್ಯಕ್ತಿ. ಇವಳು ನಿಮಗೆ ವಿಶೇಷವಾಗಿ ಪ್ರೀತಿಯನ್ನ ನಾಟಕವಾಡಬಹುದು ಅಥವಾ ನಿಮ್ಮ ಮೇಲೆ ಅಪಾರವಾದ ಕಾಳಜಿ ಇರುವಂತಹ ದೊಡ್ಡ ಗುರುತನ್ನು ಹೊಂದಿರಬಹುದು. ನಿಮ್ಮ ಮನಸ್ಸಿನಲ್ಲಿ ನೆನಪಿಟ್ಟುಕೊಳ್ಳಿ, ಇವಳು ಯಾವಾಗ ನಿಮ್ಮ ಮನೆಗೆ ಬರುತ್ತಾಳೋ ಅವಳ ನೋಟ ನಿಮ್ಮ ದೇವರ ಮಂದಿರದ ಮೇಲೆ ಅಥವಾ ನಿಮ್ಮ ಮುಖದ ಮೇಲೆ ಇರೋದಿಲ್ಲ. ಇದು ಖಂಡಿತವಾಗಿ ಯಾವಾಗಲೂ ನಿಮ್ಮ ಮನೆಯ ವಸ್ತುಗಳನ್ನು ಮತ್ತು ತುಂಬಾ ಗಮನದಿಂದ ವಿಚಿತ್ರವಾಗಿ ನೋಡ್ತಾ ಇರ್ತಾಳೆ. ಖಂಡಿತವಾಗಿ ಅವಳು ಕೆಟ್ಟ ಕಣ್ಣಿನ ದೃಷ್ಟಿಯನ್ನ ನಿಮ್ಮ ಮನೆಗೆ ಬಂದಿರುವಂತಹ ಹೊಸ ವಸ್ತುಗಳು, ಬಟ್ಟೆಗಳು, ನೀವು ಹಾಕುವಂತಹ ವಿಶೇಷವಾದ ಹೆಂಡತಿಯ ಹೊಸ ಆಭರಣಗಳ ಮೇಲೆ ಕಣ್ಣು ಬಿದ್ದಿರುತ್ತದೆ. ಅಂದರೆ ಇವಳ ಕಣ್ಣಿನ ದೃಷ್ಟಿ ಅಷ್ಟೊಂದು ಎಷ್ಟು ಕೆಟ್ಟದಾಗಿರುತ್ತದೆ ಅಂದರೆ ನಿಮ್ಮ ಸಂತೋಷದ ವಾತಾವರಣ ಕ್ಷಣದಲ್ಲಿ ವಿಚಿತ್ರವಾದ ಜಗಳದ ಮೂಲಕ ಭಯಾನಕವಾದ ಅಸೂಯೆ ಸ್ಪಷ್ಟವಾಗಿ ಕಾಣುತ್ತದೆ. ನಿಮ್ಮ ಮಕ್ಕಳು ಜೀವನದಲ್ಲಿ ಏನನ್ನಾದರೂ ಒಳ್ಳೆಯ ಸಾಧನೆ ಮಾಡಿದರೆ, ಶಾಲೆಯಲ್ಲಿ ಅಥವಾ ಉದ್ಯೋಗದಲ್ಲಿ ಮುಂದೆ ಬಂದರೆ, ಇದು ಹೊರಗೆ ಇರುವಂತಹ ವ್ಯಕ್ತಿಗಳು ತಾಳಿಕೊಳ್ಳುವಂತಹ ಹೊಡೆತ ತುಂಬಾ ನೋವಾಗುತ್ತದೆ. ಅದೇ ರೀತಿ ನಿಮ್ಮ ಮುಂದೆ ಅವರು ನಾಟಕವಾಡ್ತಾರೆ, ನಗುವಂತೆ ನಟಿಸುತ್ತಾರೆ, ಆದರೆ ಅವರ ಮೇಲೆ, ಅವರ ಮನಸ್ಸಿನ ಒಳಗೆ ನಿಮ್ಮ ಮಕ್ಕಳ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವಾದ ನೀಡುವಂತೆ ವರ್ತಿಸುತ್ತಾರೆ. ಆದರೆ ಒಳಗೊಳಗೆ ಶಾಪವನ್ನ ಹಾಕ್ತಿರ್ತಾರೆ. ಅವರ ರಕ್ತವೇ ಸುಟ್ಟು ಕರಿಕವಾಗಿರುತ್ತದೆ. ಅಷ್ಟೇ ಅಲ್ಲದೆ ಅವರ ಕಣ್ಣಿನ ಜ್ವಾಲೆಗಳು ನಿಮಗೆ ನೇರವಾಗಿ ತಿಳಿಯುತ್ತದೆ, ಆದರೆ ನೀವು ಅದನ್ನು ಸ್ಪಷ್ಟವಾಗಿ ಗಮನಿಸಿರೋದಿಲ್ಲ. ಹಾಗೆ ನಿಮ್ಮ ಮಕ್ಕಳಿಗೆ ಮುಂದೆ ತೊಂದರೆ ಉಂಟಾಗಬಹುದು. ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಈ ಮಹಿಳೆಯ ನಡುವೆ ಕುಳಿತು ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಬಗ್ಗೆ ಕೆಟ್ಟ ಮಾತನ್ನ ಆಡುತ್ತಾಳೆ. ನಿಮ್ಮ ವ್ಯಕ್ತಿತ್ವದ ಮೇಲೆ ಬೆರಳು ತೋರಿಸುತ್ತಾಳೆ ಮತ್ತು ಸಮಾಜದಲ್ಲಿ ನಿಮ್ಮ ಗೌರವವನ್ನು ಮಣ್ಣಿನಲ್ಲಿ ಕದಳಲು ಯಾವ ಅವಕಾಶವನ್ನ ಕೂಡ ಬಿಡೋದಿಲ್ಲ. ಮತ್ತು ಸ್ನೇಹಿತರೆ, ಅತ್ಯಂತ ಭಯಾನಕ ವಿಷಯವೆಂದರೆ ನಿಮ್ಮ ಜೊತೆ ಇದ್ದು ನಿಮ್ಮ ಮಹಿಳೆ ನಿಮ್ಮ ನಗುವಿನ ತುಂಬಿದ ಸಂತೋಷದ ಜೀವನವನ್ನ ಸ್ಮಶಾನವನ್ನಾಗಿಸಲು ನಿಮ್ಮ ಮನೆಯ ಹೊರಗಿನ ಮಣ್ಣನ್ನ, ನಿಮ್ಮ ಅಥವಾ ನಿಮ್ಮ ಮಕ್ಕಳ ಹಳೆಯ ಬಟ್ಟೆಗಳನ್ನ, ನಿಮ್ಮ ಚಪ್ಪಲಿಗಳನ್ನ, ಅದರ ಧೂಳನ್ನ ತುಂಬಿಕೊಂಡು ಹೋಗ್ತಾ ಇರ್ತಾಳೆ. ನಿಮ್ಮ ಬಿದ್ದ ಕೂದಲುಗಳನ್ನ, ಕದಡಿರುವಂತಹ ಕೂದಲುಗಳನ್ನ ಎತ್ತುಕೊಂಡು ಹೋಗ್ತಾ ಇರ್ತಾಳೆ. ಒಟ್ಟಾರೆಯಾಗಿ ಭಯಂಕರವಾದ ತಾಂತ್ರಿಕ ವಿದ್ಯೆಯನ್ನ ಆ ಮಹಿಳೆ ಮಾಡ್ತಾ ಇರ್ತಾಳೆ. ನಿಮ್ಮ ಮನೆಯಲ್ಲಿ ಇದರ ಕಾರಣದಿಂದಾಗಿ ದೊಡ್ಡ ಜಗಳ, ಮನಸ್ತಾಪಗಳು, ನಿಮ್ಮ ಮಕ್ಕಳು ಎಂದಿಗೂ ಪ್ರಗತಿಯನ್ನ ದಾರಿಗೆ ಹೋಗಬಾರದೆಂದು ಅವರು ಸದಾ ಶಾಪವನ್ನ ಹಾಕ್ತಿರ್ತಾರೆ. ಅದೇ ರೀತಿ ಈ ಮಹಿಳೆ ಬಯಸುವುದೇನೆಂದರೆ ನಿಮ್ಮ ಸಮೃದ್ಧಿ ಆಗಬಾರದು, ನಿಮ್ಮ ಮನೆಯ ಅನ್ನ ಧನ ಎಲ್ಲವೂ ಕೂಡ ಸಕಾಲಕ್ಕೆ ನಿಂತು ಹೋಗಬೇಕು, ನೀವು ಒಂದೊಂದು ರೂಪಾಯಿಗಾಗಿ ಕಷ್ಟಪಡಬೇಕು, ಜನರ ಮುಂದೆ ಕೈಚಾಚುವಂತಹ ಪರಿಸ್ಥಿತಿ ಬರಬೇಕು. ಮತ್ತು ಸ್ನೇಹಿತರೆ, ಈಗ ನೀವು ಇನ್ನು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾದಂತಹ ಸಮಯ ಮತ್ತು ಜಾಗರೂಕರಾಗಿರಬೇಕು. ಏಕೆಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಚೈತ್ರ ನವರಾತ್ರಿ ಪ್ರಾರಂಭವಾಗುತ್ತದೆ. ಒಟ್ಟಾರೆಯಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ, ತಂತ್ರಶಾಸ್ತ್ರದ ಪ್ರಕಾರ, ಖಗೋರ ವಿದ್ಯೆಯಲ್ಲಿ ಈ ಸಮಯವನ್ನು ಸಂಪೂರ್ಣವಾದ ವರ್ಷದ ಅತ್ಯಂತ ರಹಸ್ಯಮಯ, ಅಪಾಯಕಾರಿ ಮತ್ತು ಶಕ್ತಿಶಾಲಿ ಸಮಯವೆಂದು ಪರಿಗಣಿಸಲಾಗುತ್ತದೆ. ಈ ಸಮಯದಲ್ಲಿ 2 ವಿಧವಾದ ಶಕ್ತಿಗಳು ತಮ್ಮ ವಿಶೇಷವಾದ ಪರಾಕಾಷ್ಠೆಗೆ ತಲುಪುವಂತಹ ಒಳ್ಳೆಯ ಶಕ್ತಿಗಳನ್ನು ಕೆಟ್ಟ ಶಕ್ತಿಗಳು ಮಾಯ ಮಾಡುವಂತಹ ಸಮಯ. ಭೂಮಿಗೆ ಬರೋದಕ್ಕಿಂತ ಮುಂಚೆ ನಡೆಯುವಂತಹ ಈ ಸಮಯದಲ್ಲಿ ಅಮಾವಾಸ್ಯೆಯ ಘೋರ ಕತ್ತಲೆಯ ರಾತ್ರಿ ಸಮಯದಲ್ಲಿ ತಾಂತ್ರಿಕರು ಮಾಡುವಂತಹ ತೊಂದರೆಗಳು ನಿಮ್ಮ ಮೇಲೆ
ನೇರವಾದ ಪರಿಣಾಮವನ್ನು ಬೀರುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ಆ ಇಬ್ಬರು ವ್ಯಕ್ತಿಗಳು ನಿಮ್ಮ ಜೀವನವನ್ನು ನಾಶ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ಖಂಡಿತವಾಗಿ ಈ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಜೀವನ ಪೂರ್ತಿ ಅವರ ಮುಂದೆ ಅವಲಂಬಿತರಾಗಿರಬೇಕು. ನೀವು ಜೀವನ ಪೂರ್ತಿ ಬೇರೆಯವರ ಮುಂದೆ ಕೈ ಚಾಚಬೇಕು ಮತ್ತು ಅವರಿಗಿಂತ ಮುಂದೆ ಹೋಗಬಾರದು ಎನ್ನುವಂತಹ ಮನಸ್ಥಿತಿಯಿಂದ ಅವರ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರುವಂತಹ ಮಾಟ ಮಂತ್ರವನ್ನು ಮಾಡಿಸ್ತಾ ಇರ್ತಾರೆ. ಇಂದು ರಾತ್ರಿ ಒಬ್ಬರೇ ಕುಳಿತುಕೊಂಡು ನಿಮ್ಮ ಜೀವನವನ್ನು ಪರಿಶೀಲನೆ ಮಾಡಿ ನೋಡಿ. ನಾನು ಹೇಳುತ್ತಿರುವಂತಹ ಲಕ್ಷಣಗಳು ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಜೊತೆ ನಡೆಯುತ್ತಿದೆ ಅಲ್ಲವೇ? ನಿಮ್ಮ ಮನೆಯಲ್ಲಿ ಯಾವುದೋ ರೀತಿಯ ದೊಡ್ಡ ಕಾರಣವಿಲ್ಲದೆ ಸಣ್ಣ ಪುಟ್ಟ ವಿಷಯಕ್ಕೂ ದೊಡ್ಡ ದೊಡ್ಡ ಜಗಳವಾಗುತ್ತಿದೆಯೇ? ಇಬ್ಬರ ಮುಖದ ಮೇಲೂ ಕೂಡ ನಗುವಿಲ್ಲ. ಮನೆಯಲ್ಲಿ ಇರ್ತಕ್ಕಂಥ ಗುರು ಹಿರಿಯರು ಯಾವಾಗಲೂ ಹೊರಗಡೆ ಹೋಗೋದಕ್ಕೆ ಕಷ್ಟಪಡ್ತಾರೆ. ಆರೋಗ್ಯದ ಸಮಸ್ಯೆಗಳು ಅಂತ ಯಾವಾಗಲೂ ನರಳಾಡ್ತಾ ಇರ್ತಾರೆ. ಮನೆಯಲ್ಲಿ ಯಾವುದೇ ಹೊಸ ವಸ್ತು ತಂದರೂ ಕೂಡ ನೆಮ್ಮದಿ ಇಲ್ಲ, ಸಂತೋಷ ಬರ್ತಾ ಇಲ್ಲ. ಮನಸ್ಸು ಮಂಕಾಗಿದೆ, ಮುಖ ಮಂಕಾಗಿದೆ. ಮನೆಯಲ್ಲಿ ಪರಿಸ್ಥಿತಿಗಳು ಬದಲಾಗ್ತಾ ಇದೆ. ನೀವು ಅಥವಾ ನಿಮ್ಮ ಕುಟುಂಬದ ಯಾರಾದರೂ ಅಕಸ್ಮಾತ್ತಾಗಿ ಅಸ್ವಸ್ಥರಾಗ್ತಾ ಇರ್ತೀರಾ. ದೇಹ ಯಾವಾಗಲೂ ದಣಿದಂತೆ ಇರುತ್ತದೆ, ಆಲಸ್ಯ ಯಾವಾಗಲೂ ತುಂಬಿದಂತೆ ಇರುತ್ತದೆ. ಯಾವುದೇ ಕೆಲಸ ಮಾಡೋದಕ್ಕೂ ಮನಸ್ಸು ಬರ್ತಾ ಇಲ್ಲ. ಆದರೆ ವೈದ್ಯರನ್ನು ಭೇಟಿ ಮಾಡಿದಾಗ ಎಲ್ಲವೂ ಸರಿಯಾಗಿರುತ್ತದೆ. ಈ ರೀತಿಯಾಗಿ ಆಗ್ತಾ ಇದ್ರೆ ನಿಮ್ಮ ಜೀವನದಲ್ಲಿ ಅಥವಾ ಹೊಸದಾಗಿ ಮಾಡಿದಂತಹ ಊಟ ಬೇಗ ಕೆಡುತ್ತದೆ. ರಾತ್ರಿ ಮಲಗಿರುವಾಗ ಅಕಸ್ಮಾತ್ತಾಗಿ ನಿದ್ರೆ ಮುರಿಯುತ್ತದೆ. ಹೀಗೇನಾದರೂ ಕತ್ತಲಿನಲ್ಲಿ ನಿಮ್ಮನ್ನ ಗಟ್ಟಿಯಾಗಿ ನೋಡುತ್ತಿದ್ದಾರೆ ಎನ್ನುವಂತಹ ಭಾವನೆ ಬರುತ್ತಿದೆ. ಅಥವಾ ಯಾರೋ ನಿಮ್ಮ ಎದೆಯ ಮೇಲೆ ಭಾರವಾದ ಕಲ್ಲಂತ ಇಟ್ಟಂತೆ ಉಸಿರಾಡಲು ಕಷ್ಟವಾಗುವಂತೆ ಭಾಸವಾಗುತ್ತೆ. ನಿಮಗೆ ಕಪ್ಪು ನೀರಿನ ಹಾವುಗಳು ಕಾಣಿಸಿಕೊಳ್ಳಬಹುದು ಅಥವಾ ಎತ್ತರದಿಂದ ಬೀಳುವಂತಹ ಭಯಾನಕ ಕನಸುಗಳು ಬರುತ್ತಿರಬಹುದು. ಮನೆ ಒಳಗೆ ಪ್ರವೇಶ ಮಾಡಿದ ತಕ್ಷಣ ಒಂದು ವಿಚಿತ್ರವಾದ ಒಂದು ವಾಸನೆ ಬರುತ್ತಿರಬಹುದು. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಭಯಾನಕವಾಗಿರುವಂತಹ ತೊಂದರೆಗಳು ಕಾಣಿಸಿಕೊಳ್ಳುವಂತಹ ಮುನ್ಸೂಚನೆ ಆಗಿರುತ್ತದೆ. ಖಂಡಿತವಾಗಿ ಆ ಶತ್ರುಗಳು ನಿಮ್ಮನ್ನು ಜೀವಂತವಾಗಿಸಿ ನರಕವಾಗಿಸಲು ಕಾಯ್ತಾ ಇದ್ದಾರೆ. ಅವರು ಬೀಸಿರುವಂತಹ ಬಲೆಯಲ್ಲಿ ನೀವು ಒಳಗೆ ಬೀಳಬೇಕು. ಏಕೆಂದರೆ ಅವರ ಬಲೆಯಲ್ಲಿ ನೀವು ಒಮ್ಮೆ ಬಿದ್ದರೆ ಅದರಿಂದ ತಪ್ಪಿಸಿಕೊಂಡು ಬರೋದಕ್ಕೆ ಸಾಧ್ಯವಿಲ್ಲ. ಈ ಸಂದರ್ಭದಲ್ಲಿ ನೀವು ಮಾಡಬೇಕಾಗಿರುವಂತಹ ಪ್ರಯತ್ನ ಅಂದರೆ ಖಂಡಿತವಾಗಿ ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡೋದು. ಹನುಮಾನ್ ಚಾಲೀಸನ ರಾತ್ರಿ ಮಲಗುವಾಗ ಪಠನೆ ಮಾಡಬೇಕು. ಸಿಂಧೂರವನ್ನು ಆಂಜನೇಯ ಸ್ವಾಮಿಯ ಪಾದದಡಿಗೆ ಇಟ್ಟು ಅದನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಪ್ರತಿದಿನ ಹಣೆಗೆ ಹಚ್ಚಿಕೊಳ್ಳಬೇಕು. ಯಾವುದೇ ಕೆಲಸಕ್ಕೆ ಹೋಗಬೇಕಾದ್ರೂ ಕೂಡ ಆಂಜನೇಯ ತಿಲಕ ನಿಮ್ಮ ಹಣೆಯಲ್ಲಿ ಇರಬೇಕು. ಓಂ ಧೂಮ್ ದುರ್ಗಾಯ ನಮಃ ಎಂಬ ಮಂತ್ರವನ್ನ ಜಪಿಸಬೇಕು. ನಿಮ್ಮ ಮನೆಗೆ ಯಾರೇ ಒಬ್ಬರು ನೆಂಟರು ಬರಲಿ, ಯಾರೇ ಒಬ್ಬರು ವ್ಯಕ್ತಿ ಬಂದು ಹೋದ ನಂತರ ಮನೆಯೆಲ್ಲ ಕರ್ಪೂರದ ಹೊಗೆ ಮತ್ತು ಧೂಪವನ್ನ ಹಾಕಬೇಕು. ಸಾಂಬ್ರಾಣಿ ಹೊಗೆಯಿಂದ ಮನೆಯಲ್ಲಿ ಶುದ್ಧೀಕರಣ ನಡೆಯುತ್ತದೆ. ಖಂಡಿತವಾಗಿ ನಿಮ್ಮನ್ನ ಪ್ರತಿಯೊಂದು ಕೆಡಕುಗಳಿಂದ ಮುರಿಯಲು ಬಯಸುತ್ತಿರುವಂತಹ ಈ ಸಂದರ್ಭದಲ್ಲಿ ಶಾರೀರಿಕವಾಗಿ, ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಅಂದರೆ ಸ್ನೇಹಿತರೆ, ಈ ನಾಶದಲ್ಲಿ ಕೆಲವೊಂದು ಕಡೆ ನಿಮ್ಮಲ್ಲೂ ಕೂಡ ಒಂದು ಚಿಕ್ಕದು ಅಥವಾ ದೊಡ್ಡ ತಪ್ಪಿರುತ್ತದೆ. ನೀವು ತುಂಬಾ ಸ್ವಚ್ಛ ಹೃದಯದ ವ್ಯಕ್ತಿ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ವಂಚನೆ ಇರೋದಿಲ್ಲ. ನೀವು ಎಲ್ಲರ ಬಗ್ಗೆ ಯೋಚನೆ ಮಾಡ್ತೀರಾ. ನೀವು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತೀರಾ. ಆದರೆ ಎಲ್ಲರೂ ಕೂಡ ನಿಮಗೆ ಒಳ್ಳೆಯದನ್ನೇ ಬಯಸ್ತಾರೆ ಅಂತ ಖಂಡಿತವಾಗಿ ನಂಬೋದಕ್ಕೆ ಆಗೋದಿಲ್ಲ. ಈ ಸರಳತನದಲ್ಲೇ ನೀವು ನಿಮ್ಮ ಕಷ್ಟಗಳನ್ನು, ಸಂತೋಷಗಳನ್ನು, ನಿಮ್ಮ ಯಶಸ್ಸನ್ನು, ನಿಮ್ಮ ಭವಿಷ್ಯದ ಯೋಜನೆಯನ್ನು ಎಲ್ಲರಿಗೂ ಕೂಡ ಹೇಳಿಬಿಡ್ತೀರಾ. ಆದರೆ ನೆನಪಿಟ್ಟುಕೊಳ್ಳಬೇಕು, ನಿಮ್ಮ ಸಹೋದರ ನಗುತ್ತಿರುವಂತಹ ಪ್ರತಿಯೊಂದು ಮುಖವು ನಿನ್ನ ಸ್ನೇಹಿತನಾಗಿರೋದಿಲ್ಲ. ನಿನ್ನ ಬೆನ್ನನ್ನು ತಟ್ಟುವಂತಹ ಪ್ರತಿಯೊಂದು ಕೈಯು ನಿಮಗೆ ಆಶೀರ್ವಾದ ಕೊಡೋದಿಲ್ಲ. ಕೆಲವು ಕೈಗಳು ಬೆನ್ನು ತಟ್ಟುವುದೇ ಕತ್ತಿ ಎಲ್ಲಿಗೆ ಹಿರಿಯಬೇಕು ಎಂದು ಹೇಳಿಕೊಳ್ಳೋಕೆ, ನೋಡಿಕೊಳ್ಳೋಕೆ. ಈ ಕಠಿಣವಾಗಿರುವಂತಹ ಕಲಿಯುಗದಲ್ಲಿ ಜನರು ನಿಮ್ಮ ದುಃಖದಿಂದ ಅಷ್ಟಾಗಿ ದುಃಖ ಪಡೋದಿಲ್ಲ. ಆದರೆ ನಿಮ್ಮ ಚಿಕ್ಕ ಪುಟ್ಟ ಸಂತೋಷವನ್ನು ನೋಡಿ ಜ್ವಾಲೆಯಂತೆ ಉರಿದು ಹೋಗುತ್ತಾರೆ. ಹಾಗಾಗಿ ಹಿಂದಿನಿಂದ ಒಂದು ಮಾತನ್ನ ಮನಸ್ಸಿನಲ್ಲಿ ನೆನಪಿಟ್ಟುಕೊಳ್ಳಿ. ನಿನ್ನ ಪ್ರಗತಿ, ನಿನ್ನ ಸಂತೋಷ, ನಿನ್ನ ಆದಾಯ ಮತ್ತು ನಿನ್ನ ಭವಿಷ್ಯದ ಯೋಜನೆಯನ್ನ ಯಾರೊಂದು ಮುಂದೆಯೂ ಕೂಡ ಹೇಳಿಕೊಳ್ಬೇಡಿ. ಅದರಿಂದಾಗಿ ದೊಡ್ಡ ಕಷ್ಟಗಳು, ಮುಂದೆ ಬರುವಂತಹ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಅವರು ಎಷ್ಟೇ ಹತ್ತಿರದಾಗಿರಬಹುದು, ನಿಮ್ಮ ಸಹೋದರರಾಗಿರಬಹುದು ಅಥವಾ ನಿಮ್ಮ ಮನೆಯ ಕುಟುಂಬಸ್ಥರಾಗಿರಬಹುದು, ಅವರ ದೃಷ್ಟಿ ತುಂಬ ಕೆಟ್ಟದ್ದು ಸ್ನೇಹಿತರೆ. ಕೆಟ್ಟ ದೃಷ್ಟಿ ಹಸಿರಾಗಿ ಬೆಳೆದ ಮರವನ್ನು ಕೂಡ ಒಣಗಿಸುವಂತೆ ಮಾಡುತ್ತದೆ. ಬಲವಾದ ಕಲ್ಲನ್ನು ಕೂಡ ಮಧ್ಯದಲ್ಲಿ ಹೊಡೆಯುವಂತೆ ಮಾಡುತ್ತದೆ. ಹಾಗಾದರೆ ನಿನ್ನ ಮನೆ, ನಿನ್ನ ನಾಜೂಕಾದ ದೇಹ ಮತ್ತು ನಿನ್ನ ವ್ಯಾಪಾರವೇನು ದೊಡ್ಡದು? ನಿನ್ನ ತುಟಿಗಳನ್ನು ಹೋಲಿಸಿ ನಿಮ್ಮ ಮೇಲೆ ಇರುವಂತಹ ಕೆಲಸ ನೋಡಿಕೋ. ನಿಮ್ಮ ಮೌನವೇ ನಿಮ್ಮ ದೊಡ್ಡದಾದ ಆಯುಧ, ನಿಮ್ಮ ಯಶಸ್ಸು. ತಾನೇ ಗದ್ದಲ ಮಾಡುವ ತನಕ ನಿಮ್ಮ ಯೋಜನೆಗಳನ್ನು ಯಾರಿಗೂ ಹೇಳಬೇಡ. ಖಂಡಿತವಾಗಿ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ದೇವರ ಆಶೀರ್ವಾದ ಸಂಪೂರ್ಣವಾಗಿ ಎಲ್ಲ ರೀತಿಯ ಕಷ್ಟಗಳನ್ನು ದೂರ ಮಾಡುತ್ತೆ. ಆಂಜನೇಯ ಸ್ವಾಮಿಯ ಆಶೀರ್ವಾದದ ಮೂಲಕ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ತೊಂದರೆಗಳು ಕೂಡ ದೂರವಾಗ್ತಾ ಹೋಗುತ್ತೆ. ಈ ಸಮಯದಲ್ಲಿ ಎಲ್ಲ ರೀತಿಯ ತಾಂತ್ರಿಕ ಹವನ, ಮಾಟ ಮಂತ್ರ, ಕಪ್ಪು ಛಾಯೆಗಳು ನಿಮ್ಮನ್ನು ಬಿಟ್ಟು ದೂರ ಹೋಗುತ್ತದೆ. ಈ ಸಮಯವನ್ನು ಸಂಪೂರ್ಣವಾಗಿ ನೀವು ಎಚ್ಚರಿಕೆಯಿಂದ ಬರಮಾಡಿಕೊಳ್ಬೇಕಾಗುತ್ತೆ.
ಈ ಸಣ್ಣ ಪುಟ್ಟ ತೊಂದರೆಯಿಂದ ನೀವು ಸಂಪೂರ್ಣವಾಗಿ ಮುಕ್ತಿ ಹೊಂದಿದ ನಂತರ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಅದ್ಭುತವಾದ ಘಟನೆಯನ್ನು ಕನಸಿನಲ್ಲೂ ಕೂಡ ಎಣಿಸೋಕೆ ಸಾಧ್ಯವಾಗುವುದಿಲ್ಲ. ಯಶಸ್ಸು ಮನೆ ಮುಂದೆ ಬರುತ್ತದೆ. ವಿಶೇಷವಾಗಿ ಲಾಭವನ್ನು ಕಂಡುಕೊಳ್ತೀರಾ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಹೊಳೆಯುವಂತೆ ಹೊಳೆಯುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ಸಂಜೆ ಸಮಯದಲ್ಲಿ ನೀವು ಮಾಡಬೇಕಾದ ಸಣ್ಣ ಪರಿಹಾರ ಅಂದರೆ ಸೂರ್ಯ ಮುಳುಗಿದ ನಂತರ ನಿಮ್ಮ ಮನೆಯಲ್ಲಿ ಅಗರಬತ್ತಿಯನ್ನು ಹೊಗೆಯನ್ನು ಹಾಕಬೇಕು ಮತ್ತು ಪಲಾವ್ ಎಲೆ ಮತ್ತು ಲವಂಗವನ್ನು ಸುಡಬೇಕು. ಇದರ ಒಂದು ವಿಶೇಷವಾದ ವಾಸನೆ ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯಲ್ಲಿ ನಿಂತು ಹೋದಂತಹ ಕೆಲಸವನ್ನು ಮತ್ತೆ ಪ್ರಾರಂಭ ಮಾಡೋಕ್ಕೆ ಸಾಧ್ಯ ಮಾಡಿಕೊಡುತ್ತೆ. ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಜೀವನದಲ್ಲಿ ಬರುತ್ತದೆ. ನೀವು ದೀಪ ಹಚ್ಚುವಂತಹ ದೀಪಕ್ಕೆ 2 ಲವಂಗವನ್ನು ಹಚ್ಚಿ ದೀಪ ಬೆಳಗಿಸಿದರೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ನಕಾರಾತ್ಮಕ ಅಂಶಗಳು ದೂರವಾಗುತ್ತದೆ. ಎಲ್ಲ ತೊಂದರೆಗಳು ಕೂಡ ಪರಿಹಾರವಾಗುತ್ತದೆ. ಒಟ್ಟಾರೆಯಾಗಿ ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ನಾನಾ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಾವು ತಿಳಿಸುವಂತಹ ಪರಿಹಾರದ ಮೂಲಕ ನಿಮ್ಮ ಜೀವನದಲ್ಲಿ ಹೊಸ ದಾರಿಗಳು ತೆರೆದುಕೊಳ್ಳುತ್ತದೆ. ಎಲ್ಲ ಕಷ್ಟಗಳಿಂದ ಪರಿಹಾರ ಸಿಗ್ತಾ ಹೋಗುತ್ತೆ. ಇನ್ನು ಮುಂದೆ ನಿಮ್ಮ ಮನೆ ಮೇಲೆ ನಿಮ್ಮ ಜೀವನದ ಮೇಲೆ ಯಾವುದೇ ಕೆಟ್ಟ ಕಣ್ಣಿನ ದೃಷ್ಟಿಗಳು ಕೂಡ ಪ್ರಭಾವ ಬೀರೋದಿಲ್ಲ. ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.